ನಮಸ್ಕಾರ KCT ಅಂಡ್ ನೀಟ್ ಸ್ಟೂಡೆಂಟ್ಗೆ ಈ ವಿಡಿಯೋ ನೀವು ಯಾವಾಗ ನೋಡ್ಕೊಂಡು ಬಂದಿರ್ತಾರ ತಮ್ಮನೆಲ್ಲೂ ಯಾಕೆ ಅಂತಂದ್ರೆ ಮಾಕ್ ರಿಸಲ್ಟ್ ಆದ್ಮೇಲೆ ನಿಮ್ಗೆ ಏನಾದರೂ ಸೀಟ್ ಸಿಗದೆ ಹೋದ್ರೆ ಏನ್ ಮಾಡಬೇಕು ಓಕೆ ಯಾಕಂದ್ರೆ ಎಲ್ಲರೂ ಕೂಡ ಕ್ವಶನ್ ಇರ್ತದ ಇನ್ನೂ ಕೂಡ ಮಾಕ್ ರಿಸಲ್ಟ್ ಬಂದಿಲ್ಲ ಬಟ್ ಇನ್ ಕೇಸ್ ಎಲ್ಲಾನು ಕೂಡ ಆಪ್ಷನ್ ಎಂಟ್ರಿ ಕ್ಲೋಸ್ ಆಯ್ತು ಮಾಕ್ ರಿಸಲ್ಟ್ ಕೂಡ ಬಂತು ಅದ್ರಲ್ಲಿ ನಿಮ್ಗೆ ಸೀಟ್ ಸಿಕ್ಕಿಲ್ಲ ಏನ್ ಮಾಡಬೇಕು ಏನ್ ಮಾಡ್ಬೇಕಂದ್ರೆ ಮೊದಲು ನಿಮ್ಗೆ ಯಾಕೆ ಸೀಟ್ ಸಿಕ್ಕಿಲ್ಲ ಅಂತ ನೋಡ್ಕೋಬೇಕು ಓಕೆ ಎಲ್ಲಾನು ಕೂಡ ಡೀಟೇಲ್ಸ್ ಆಗಿ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಯಾರಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡಿದ್ರೆ ಒಂದೊಂದು ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಮುಂದೆ ಬರುವಂತ ಎಲ್ಲ ಒಂದು ವಿಡಿಯೋಸ್ಗಳು ಕೌನ್ಸಿಲಿಂಗ್ ರಿಲೇಟೆಡ್ ಆಗಿರ್ತವೆ ಸರಿ ಈಗ ಯಾಕೆ ಸೀಟ್ ಸಿಕ್ಕಿರಲ್ಲ ಲೈಕ್ ಎಕ್ಸಾಂಪಲ್ ನಿಮ್ದು ರ್ಯಾಂಕ್ ಏನು ಅಷ್ಟು ದೂರ ಇಲ್ಲ ಫಾರ್ ಎಕ್ಸಾಂಪಲ್ 50,000 ರ್ಯಾಂಕ್ ಇದೆ ಆದ್ರೂ ನಿಮ್ಗೆ ಸೀಟ್ ಸಿಕ್ಕಿರಲ್ಲ ಯಾಕೆ ಅಂತಂದ್ರೆ 50,000 ರ್ಯಾಂಕ್ ಇದೆ 200 ಕಾಲೇಜ್ ಹಾಕಿದಿರಾ ಆದ್ರೆ ಯಾವ ರೀತಿ ಹಾಕೊಂಡಿದ್ರ ಯಾವ ಕಾಲೇಜ್ ಹಾಕೊಂಡಿದ್ರ ಅದು ಮ್ಯಾಟರ್ ಆಗಿರ್ತದ ಫಾರ್ ಎಕ್ಸಾಂಪಲ್ ನಿಮ್ದು ಹೇಳದಂಗೆ 50,000 ರ್ಯಾಂಕ್ ಇದೆ ನೀವು ಏನ್ ಮಾಡ್ತೀರ ಅಂತಂದ್ರೆ ಕಟ್ ಆಫ್ ಲಿಸ್ಟ್ ನೋಡೋದಿಲ್ಲ ಟಾಪ್ ಕಾಲೇಜಸ್ ಏನ್ ಮಾಡ್ತೀರಿ ಎಲ್ಲಾನು ಕೂಡ ಲೈಕ್ ಇಂಜಿನಿಯರಿಂಗ್ ತಗೊಳ್ಳಿ ಟಾಪ್ ಕಾಲೇಜ್ ಹಾಕೊಂಡ್ಬಿಡೋದು ಲೈಕ್ ಎಕ್ಸಾಂಪಲ್ ಈಗ RV ಕಾಲೇಜು PS ಕಾಲೇಜು BMS ಕಾಲೇಜು ಇಂಥವು ಕಾಲೇಜು ಎಲ್ಲವನ್ನೂ ಎಲ್ಲ ಬ್ರಾಂಚಸ್ CS ಹಾಕೊಂತೀರಾ ಮತ್ತೆ ಬೇರೆ ಬೇರೆ ಎಲ್ಲಾನು ಓಕೆ ML ಹಾಕೊಂತೀರಾ ಎಲ್ಲಾನು ಬ್ರಾಂಚಸ್ ಏನ್ ಮಾಡ್ತೀರಾ ಅಂತಂದ್ರೆ ಟಾಪ್ ಕಾಲೇಜ್ ಇರುವಂತದ್ದು ಹಾಕೊಂಡ್ಬಿಡ್ತೀರಾ ಓಕೆ ಅಪ್ ಟು ಓಕೆ ಅದನ್ನು ಒಂದು 50 ಆಯ್ತು ನೆಕ್ಸ್ಟ್ ಏನ್ ಮಾಡ್ತಾರ ಅಗ್ರಿಕಲ್ಚರ್ ವೆಟರ್ನರಿ ಹಾಕೊಂಡಿರ್ತಾರ ಅಂಡ್ ಅದೇ ರೀತಿಯಾಗಿ BS ನರ್ಸಿಂಗ್ ಕೂಡ ಟಾಪ್ ಗೌರ್ಮೆಂಟ್ ಕಾಲೇಜ್ ಹಾಕೊಂಡ್ಬಿಟ್ಟಿರ್ತಾರ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ ರ್ಯಾಂಕ್ ಚೆನ್ನಾಗಿದೆ ಬಟ್ ಟಾಪ್ ಕಾಲೇಜಸ್ ಒಂದು 200 ಹಾಕೊಂಡ್ಬಿಟ್ಟಿದ್ರೆ ಎಲ್ಲಾನು ಅಂತಂದಾಗ ಆಟೋಮೆಟಿಕ್ಲಿ ಸಿಗಲ್ಲ ಸೊ ಈ ರೀತಿ ಕಂಡೀಷನ್ ಒಳಗೆ ಮಾಕ್ ರಿಸಲ್ಟ್ ಬಂದ್ ಆದ್ಮೇಲೆ ಕೂಡ ಮಾಡಬಹುದು ಈಗಲೂ ಕೂಡ ಟೈಮ್ ಇದೆ ಒನ್ ಟೈಮ್ ಏನ್ ಮಾಡಿ ನಿಮ್ದು ಸೇಫ್ಟಿ ಅಂತ ಕರಿತೀವಿ ನಾವು ಸೇಫ್ಟಿ ಮೀನ್ಸ್ ಏನಂತಂದ್ರೆ ನೀವು ಹೋದ ವರ್ಷದ ಒಂದು ಕಟ್ ಆಫ್ ನೋಡ್ಕೋರಿ ಕಟ್ ಆಫ್ ನೋಡ್ಕೊಂಡಾಗ ನಿಮ್ಗೆ ಈಗ 50,000 ಅಂತ ಇದೆ ರ್ಯಾಂಕ್ ನಿಮ್ದು ಹೋದ ವರ್ಷದ ಕಟ್ ಆಫ್ ಟಾಪ್ ಕಾಲೇಜ್ ಒಳಗಡೆ ಟಾಪ್ ಕಾಲೇಜಸ್ ಏನಿದಾವೋ ಅವು ಕಟ್ ಆಫ್ 60,000ವರೆಗೂ ಅಥವಾ 65-70,000 ಕೂಡ ಯಾವೆಲ್ಲ ನಿಂತಿದಾವೋ ಅಲ್ಲಿವರೆಗೂ ಕೂಡ ಏನ್ ಮಾಡ್ರಿ ಕಾಲೇಜಸ್ನ ಆ್ಯಡ್ ಮಾಡಿ ಅಂದ್ರೆ ಪ್ರಿಯಾರಿಟಿ ಬೇಕಾದ್ರೆ ಕೆಳಗಡೆ ಕೊಟ್ಕೋರಿ ಓಕೆ ಮೇಲ್ಗಡೆನೆ ಕೊಡಿ ಅಂತನಲ್ಲ ಟಾಪ್ ಕಾಲೇಜಸ್ನ ಮೇಲೆ ಕೊಟ್ಕೋರಿ ಬಟ್ ಪ್ರಿಯಾರಿಟಿನ ಏನ್ ಮಾಡ್ರಿ ತಳಗಡೆ ಕೊಟ್ಕೋರಿ ಯಾಕಂದ್ರೆ ನಿಮ್ ಮಾಕ್ ರಿಸಲ್ಟ್ ಅಲ್ಲಿ ನಿಮ್ಗೆ ಅನೌನ್ಸ್ಮೆಂಟ್ ಆಗದೆ ಹೋದ್ರೆ ನಿಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದ ಅಂಡ್ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಹುಡುಗರಿಗೆ ಸೊ ನಂಗೆ ನೆಕ್ಸ್ಟ್ ಸಿಗುತ್ತಲ್ಲ ಅಂತಂದ ಬಹಳಷ್ಟು ಅಂದ್ರೆ ಟೆನ್ಷನ್ ಅಲ್ಲಿ ಆಗ್ತಾರ ಸೊ ಆ ರೀತಿಯಲ್ಲಿ ಆಗಬಾರ್ದು ಅಂತಂದ್ರೆ ಇವಾಗ್ಲೇ ಹೋಗ್ಬಿಟ್ಟು ಇನ್ನೂ ಕೂಡ ಚಾನ್ಸಸ್ ಇದೆ ಅದು ಮಾಕ್ ರಿಸಲ್ಟ್ ಬಂದ ಮೇಲೇನು ಕೂಡ ನಡೀತದೆ ವರಿ ಮಾಡ್ಕೋಬಿಡಿ ಈಗ ನಾನು ಹೇಳಿದೆ ಸೇಫ್ಟಿ ಈಗ 70,000 ಕಟ್ ಆಫ್ ಇರೋ ಅಂತ ಹೇಳಿದೆ ಇನ್ ಕೇಸ್ ನಿಮ್ಗೆ ಸೀಟ್ ಸಿಗದೇನೆ ಹೋದ್ರೆ ಮಾಕ್ ರಿಸಲ್ಟ್ ಆದ್ಮೇಲೆ 1,00,000ವರೆಗೂ ಇರುವಂತ ಕಾಲೇಜಸ್ನ ಆ್ಯಡ್ ಮಾಡಿ ಆರಾಮ್ಸಾಗಿ ಸೀಟ್ ಸಿಗುತ್ತೆ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅನ್ನೋದು ಬೇಸ್ ಮೇಲೆ ನಿಮ್ಗೆ ಸೀಟ್ ಸಿಕ್ಕಿರಲ್ಲ ಓಕೆ ಅಂಡ್ ಅದನ್ನು ಕೂಡ ನೋಡ್ಕರಿ ಅಂಡ್ ಕೆಲವೊಂದಿಷ್ಟು ಹುಡುಗರು ಏನ್ ಮಾಡಿದಾರೆ ಅಂತಂದ್ರೆ ಈ ಕಾಲೇಜ್ ಒಳಗೆ ನಮ್ಗೆ ಸೀಟೇ ಸಿಕ್ಕಿಲ್ಲ ಲೈಕ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ RV ಕಾಲೇಜ್ ಅಂತ ಅನ್ಕೋರಿ ಆ ಕಾಲೇಜ್ ಒಳಗೆ ನಮ್ಮ ಕ್ಯಾಟಗರಿ ಒಳಗೆ ಸೀಟ್ ಇಲ್ಲ ಅಂತ ಮಾಡ್ತಿದಾರೆ ಅಂದ್ರೆ ಆ ಕಾಲೇಜ್ನೇ ಆಡ್ ಮಾಡ್ತಿಲ್ಲ ನೀವು ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಿಡಿ ಯಾಕಂತಂದ್ರೆ ನಿಮ್ಮ ಒಂದು ಕ್ಯಾಸ್ಟ್ಗೆ ರಿಸರ್ವೇಶನ್ ಆ ಒಂದು ಕಾಲೇಜಲ್ಲಿ ಇಲ್ಲ ಅಂತಂದ್ರೆ ಜನರಲ್ ಮೆರಿಟ್ ಅಲ್ಲಿ ಮಾತ್ರ ಎಲ್ಲರೂ ಬರ್ತೀರ ಜನರಲ್ ಮೆರಿಟ್ ಅಂತಂದ್ರೆ ನಿಮ್ಮ ರ್ಯಾಂಕ್ ಮೇಲೆ ಸೀಟ್ ನ ಕೊಡುವಂತದ್ದು ಅದನ್ನ ಎಲ್ಲ ಒಂದು ಸ್ಟೂಡೆಂಟ್ ಕೂಡ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬಹುದು ಸೊ ಆ ತರ ಮಿಸ್ಟೇಕ್ ಮಾಡ್ಕೊಳ್ಕೋಬೇಡಿ ಅಂಡ್ ಕೊನೆಯದಾಗಿ ಈಗ 22ನೇ ತಾರೀಕು ಸಾಯಂಕಾಲ 6 ಗಂಟೆ ತನಕ ನಿಮ್ಗೆ ಏನಿದೆ ಅಂತಂದ್ರೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಇನ್ನೂ ಕೂಡ ಟೈಮ್ ಇದೆ ಈಗಾಗಲೇ ಮೆಡಿಕಲ್ ಕಾಲೇಜಸ್ ಕೂಡ ಆ್ಯಡ್ ಆಗಿದಾವ ನಿಮ್ ಕೇಸ್ KCT ನೀಟ್ ಎರಡೂ ಕೂಡ ಎಲಿಜಿಬಿಲಿಟಿ ಇರೋರು ಪ್ರಿಯಾರಿಟಿನ ಬೇಕಾದ್ರೆ ಚೇಂಜಸ್ ಕೂಡ ಮಾಡ್ಕೋಬಹುದು ಮಾಕ್ ರಿಸಲ್ಟ್ ಬಗ್ಗೆ ಟೈಮಿಂಗ್ ಹೇಳಿಲ್ಲ ಅಂಡ್ ಅದೇ ನಮ್ಗೆ ಅನ್ಸೋ ಮಟ್ಟಿಗೆ 22ನೇ ತಾರೀಕು ಸಾಯಂಕಾಲ ಮುಗಿದ್ರೆ ಅವತ್ತು ನೈಟ್ ಬರ್ಬೋದು ಅಥವಾ 23ನೇ ತಾರೀಕು ಬರ್ಬೋದು ನನಗೆ ಅನ್ಸೋದು ಪರ್ಸನಲ್ ಆಗಿ ಡೇಟ್ ಎಕ್ಸ್ಟೆಂಡೆಡ್ ಮಾಡಬಹುದು ಯಾಕಂತಂದ್ರೆ ಇನ್ನೂ ಕೂಡ ಅಲ್ಲಿ ನಿಮಗೆ BMS ಕಾಲೇಜಸ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂಡ್ ಅದೇ ರೀತಿ ಯೋಗ ನ್ಯಾಚುರೋಪತಿನೂ ಕೂಡ ಬರ್ತಾ ಇಲ್ಲ ಸೊ ಟೈಮ್ ಇದೆ ಕೆ ಹತ್ರ ಇನ್ನೂ ಕೂಡ ಅಂತಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಓಕೆ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ಅವನು ಕೂಡ ಆ್ಯಡ್ ಮಾಡ್ತೇನೆ ಅಂತ ಹೇಳಿದಾರೆ ಸೊ ನೋಡ್ಕೋರಿ ಎಲ್ಲಾನು ಕೂಡ ಕಾಲೇಜಸ್ ಆ್ಯಡ್ ಆಗ್ತವೆ ಆಪ್ಷನ್ ಎಂಟ್ರಿ ಕೂಡ ಟೈಮ್ ಕೊಡ್ತಾರೆ ವರಿ ಮಾಡ್ಕೋಬಿಡಿ ನಿಮಗೆ ಮಾಕ್ ರಿಸಲ್ಟ್ ಆದ್ಮೇಲೆ ಕೂಡ ನಿಮ್ಗೆ 3 ಡೇಸ್ ಟೈಮ್ ಇರ್ತದೆ ಆಪ್ಷನ್ ಎಂಟ್ರಿ ಆರಾಮ್ಸೆ ಮಾಡಬಹುದು ಓಕೆ ಸೊ ಈಗ ಇದವರು ಕೂಡ ತಮ್ಮ ಲೈವ್ ಡೆಮೋ ಕೂಡ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು ಹೇಳಿದಾರೆ ಅದನ್ನು ಕೂಡ ಒಂದು ಟೈಮ್ ನೋಡ್ಕೋರಿ ಅಂಡ್ ಎಲ್ಲಾನು ಕೂಡ ಓಕೆ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಈ ಕಡೆಯಿಂದ ಒಂದು ಕೂಡ ಸ್ಟೆಪ್ಸ್ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಮುಂದೆ ನೀವೇ ಸಫರ್ ಆಗೋದು ಸರಿ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕರೆ ಹೇಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ